ಹಲೋ ಗುಡ್ ಮಾರ್ನಿಂಗ್. ಶನಿವಾರ ಫ್ರೆಂಡ್ಸ್, ಇವತ್ತು ಶನಿವಾರ ನೋಡಿ ಏನೇನಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮಾವಿನ ಹಣ್ಣು ಸೀಸನ್ ಬಂದಿದೆ ಅಲ್ವಾ, ಎಲ್ಲ ಥರ ಮಾವಿನ ಹಣ್ಣು ತೊಗೊಬಂದಿದ್ದೀನಿ. ಚೆನ್ನಾಗಿತ್ತು. ಯಾರಿಗೆಲ್ಲ ಮಾವಿನ ಹಣ್ಣು ಇಷ್ಟ ಅಂತ ಹೇಳಿ. ಶನಿವಾರ ನೋಡಿ ಪೂಜೆ ಕೂಡ ಮಾಡಿದ್ದೀನಿ. ಶನಿವಾರ ನಮ್ಮ ಫೇವ್ರೆಟ್ ಡೇ ಅಂತಲೇ ಹೇಳ್ಬೋದು. ಶನಿವಾರ, ಸೋಮವಾರ ಮತ್ತು ಗುರುವಾರ. ಶನಿವಾರ ನೋಡಿ ನಮ್ಮ ಗಿಡದ ಹೂವು ಇವೆಲ್ಲ ಇಟ್ಟು, ಮಲ್ಲೆ ಹೂವು ಇಟ್ಟು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿದ್ದೀನಿ. ಶನಿವಾರ ಅಂದರೆ ಸ್ವಲ್ಪ ಮನೆಯಲ್ಲಿ ಹಬ್ಬ ಥರ ಇರುತ್ತೆ, ಏಕೆಂದರೆ ಎಲ್ಲರೂ ಇರ್ತಾರಲ್ಲ ಮನೆಯಲ್ಲಿ. ಒಂಥರ ಟೈಮ್ ಪಾಸ್ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಇರ್ತಾರೆ ಮನೆಯಲ್ಲಿ. ಟೈಮ್ ಟು ಟೈಮ್ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದು. ನೋಡಿ, ಹೂವು ಕೂಡ ದೇವ್ರು ಕೊಡ್ತಾ ಇದ್ದಾರೆ. ನಾನು ಒಂದೇ ಬೇಡ್ಕೊಂಡಿದ್ದು ಫ್ರೆಂಡ್ಸ್, ಯಾವತ್ತೂ ಅಷ್ಟೇ ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು ಅಂತ. ನಾನು ಸ್ಪೆಷಲಾಗಿ ಏನು ದೇವ್ರನ್ನ ಬೇಡ್ಕೊಳ್ಳೋಕೆ ಹೋಗೋದಿಲ್ಲ. ನೋಡಿ, ಇವಾಗ ದೋಸೆ ಮಾಡಿದ್ದೀನಿ. ದೋಸೆ ಚಟ್ನಿ ಪುಡಿ, ಇದು ಚಟ್ನಿ ಪುಡಿ ವಿಡಿಯೋ ಕೂಡ ಹಾಕಿದ್ದೀನಿ. ನಂತರ ಚಟ್ನಿ ಸಾಂಬಾರು ಕೂಡ ಮಾಡ್ತೀನಿ. ನಾನು ಸಾಂಬಾರು ಹಾಕ್ಕೊಂಡಿಲ್ಲ. ನನ್ನ ಫೇವ್ರೆಟ್ ದೋಸೆ. ನನಗೆ ದೋಸೆ ಇಟ್ಟಿದ್ರೆ ತುಂಬ ಖುಷಿಯಾಗುತ್ತೆ ಮನೆಯಲ್ಲಿ. ದೋಸೆ, ಇಡ್ಲಿ, ಪಡ್ಡು ಯಾವ್ದು ಬೇಕಾದ್ರೆ ಮಾಡ್ಕೊಬೋದು. ನಿಮ್ಗೆ ಯಾರಿಗೆಲ್ಲ ದೋಸೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಕಡೆಯಿಂದ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ನಾನು ನಿಮ್ಗೆ ಯಾವ ಥರ ಬೇಕು ಅಂತ ಕೂಡ ನಾನು ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೂಪರ್ ಅಂದರೆ ಸೂಪರ್ ಆಗಿತ್ತು ಮಾತ್ರ ದೋಸೆ. ಇವಾಗ ನಮ್ಮ ಮನೇಲಿ ಹೊಸ ಮಿಕ್ಸಿ ತಂದಿದ್ದಾರೆ. ಹೊಸ ಮಿಕ್ಸಿಲಿ ಹಾಕಿದ್ದು ದೋಸೆ ಇಟ್ಟು ಚೆನ್ನಾಗಿ ಬಂದಿತ್ತು. ನೋಡಿ, ಇವಾಗ ದೋಸೆ ಅವ್ರಿಗೆಲ್ಲ ಹಾಕಿಕೊಟ್ಟು ದೋಸೆ ನೋಡಿ ಸಖತ್ತಾಗಿ ಬಂದಿತ್ತು. ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ನೋಡಿ ದೋಸೆ ಮಾತ್ರ. ಆಲ್ಮೋಸ್ಟು ಮಸಾಲೆ ದೋಸೆ ಥರದ್ದು ಬಂದಿತ್ತು. ಬಟ್ ರೆಡ್ ಚಟ್ನಿ ಒಂದು ಹಾಕಿಲ್ಲ ಅಷ್ಟೇ, ಹೊರಗಡೆ ಹಾಕೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಹೊತ್ತು ನಾನು ನೋಡಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ, ಅವೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅವತ್ತು. ನೋಡಿ, ಬೆಂಡೆಕಾಯಿ ಪಲ್ಯ, ಆಲೂಗಡ್ಡೆ ಕೂಡ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಸಿಗೋಣ. ನನ್ನ ಕಡೆಯಿಂದ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಹಾಕಿ. ಮಾವಿನ ಹಣ್ಣು ಕಾಲ ಬಂದಿದೆ ಅಲ್ವಾ, ಮಾವಿನ ಹಣ್ಣು ತಿನ್ನಬೇಕು ಯಾರೇ ಆಗಲಿ, ತುಂಬಾ ಒಳ್ಳೆಯದು. ಅಂದರೆ ಮಳೆ ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ. ವಾತಾವರಣ ತುಂಬ ತಣ್ಣಗಾಗಿದೆ. ಸೆಕೆ ಎಲ್ಲ ಹೋಯಿತು, ಅದೊಂದು ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.